ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಇವತ್ತಿನ ಕರಿಮಣಿ ಧಾರಾವಾಹಿ ಕನ್ನಡ ಧಾರಾವಾಹಿ ಸಂಚಿಕೆ ಏನಾಯಿತು ಎಂದು ನೋಡೋಣ ಬನ್ನಿ. ಕರ್ಣನು ಅವನೇ ಒಂದು ನೆಕ್ಲೆಸ್ ಅನ್ನು ಕೊಟ್ಟು ಸಾಹಿತ್ಯ ಚಿಕ್ಕಮ್ಮನಿಗೆ ಹೇಳುತ್ತಾನೆ. ಅದು ಚಿಕ್ಕಮ್ಮ ನೋಡುತ್ತಿದ್ದಲ್ಲ ನೆಕ್ಲೆಸ್ನ, ನನಗೋಸ್ಕರ ತಂದ್ರೆ ತುಂಬ ಇಷ್ಟ ಆಯಿತು, ಇಷ್ಟು ಒಳ್ಳೆ ಕೆಲಸ ಮಾಡ್ತೀರ ಅಂತ ನಂಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾಳೆ. ಅದೇ ಕರ್ಣ ಹೇಳ್ತಾನೆ, ಇದು ತಂದಿರೋದು ನಿಮಗೇನೆ, ಅದೇ ನನಗೆ ಕೊಡೋಕ್ಕೆ ಅಂತ ಅಂದ್ಕೋಬೇಡಿ, ಸಾಹಿತ್ಯ ಕೊಡೋಕ್ಕೆ ಅಂತ ಹೇಳ್ತಾನೆ. ಆಗ ಚಿಕ್ಕಪ್ಪ, ಈ ಕರ್ಮಕ್ಕೆ ಯಾಕೆ ತೊಗೊಂಬರಕ್ಕೆ ಹೋದೆ, ನಾವು ಹಂಗೆ ಇರ್ತಾಯಿದ್ವಿ ಅಂತ ಹೇಳ್ತಾನೆ. ಅದೇ ಕರ್ಣ ಹೇಳ್ತಾನೆ, ಬಂದಿರೋರ ಮುಂದೆ ಮರ್ಯಾದೆ ಉಳಿಬೇಕಂದ್ರೆ ನಾವು ಇದನ್ನೆಲ್ಲ ಮಾಡಲೇಬೇಕು. ಹಾಗಾಗಿ ನೀವು ಸಾಹಿತ್ಯಂಗೆ ಎಲ್ಲರ ಮುಂದೆ ಇದನ್ನು ಕೊಟ್ಟು ನೀವೇ ಕೊಟ್ರಿ ಅಂತ ಆಗಬೇಕು. ಗೊತ್ತಾಯ್ತಲ್ಲ, ಇದನ್ನು ಯಾವತ್ತೂ ಮರೆಯೋಂಗಿಲ್ಲ. ಹುಷಾರು, ನೆಕ್ಲೆಸ್ ತುಂಬ ಕಾಸ್ಟ್ಲಿದು, ಅಂದಗಂತ ನೀವು ಎಲ್ಲೆಲ್ಲೋ ಇಟ್ಬಿಟ್ಟು ಏನೇನೋ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ, ಏನು ನೋಡ್ಕೋಬೇಕು. ಹಾಗೆ ನಾನು ಒಂದು ಚೈನ್ ಕೊಡ್ತೀನಿ, ಇದನ್ನು ನನಗೆ ಕೊಡಬೇಕು ನೀವು ಚಿಕ್ಕಪ್ಪ ಅಂತ ಮಾವ ಅಂತ ಹೇಳ್ತಾನೆ. ಸಾಹಿತ್ಯನ ರೆಡಿ ಮಾಡಿ ಚಿಕ್ಕಮ್ಮ ಮೇಲಿಂದ ಕರ್ಕೊಂಬರ್ತಾಳೆ. ಅದನ್ನು ಮೇಡಮ್ ನೋಡಿ ತುಂಬ ಖುಷಿಯಿಂದ ನಗುತ್ತಾ ನೋಡುತ್ತಾರೆ. ಇಲ್ಲಿ ಕರ್ಣನು ನೋಡಿ ಸಾಹಿತ್ಯ ರೆಡಿಯಾಗಿರೋದನ್ನು ನೋಡಿ ಕರ್ಣ ಕಳೆದೋಗ್ತಾನೆ. ಅವನ ಖುಷಿ ಒಳಗೆ ಖುಷಿಯಾಗುತ್ತಿರುತ್ತದೆ. ಇಬ್ಬರನ್ನು ಕರೆದು ಸೋಫಾ ಚೇರಿನಲ್ಲಿ ಕೂರಿಸಿ ಶಾಸ್ತ್ರ ಮಾಡಲು ಮುಂದಾಗುತ್ತಾರೆ. ಆದರೆ ಇಲ್ಲಿ ಸಾಹಿತ್ಯ ಚಿಕ್ಕಮ್ಮ, ಅಯ್ಯೋ ಹಿಂಗಾಗಬಾರ್ದಾಗಿತ್ತು ಅಂತ ಲುಚ್ಚಿಬಿಡ್ತಾ ಇರ್ತಾಳೆ. ಆಗ ಕರ್ಣ ಯಾಕೆ ಅಂತ ಕೇಳೋಕೆ ಅಂತ ಸಾಹಿತ್ಯನ ಅಲ್ಲೇ ನಿಲ್ಲಿಸಿ ಇವನು ಹೋಗ್ತಾನೆ. ಆದರೆ ಹಿಂಗಾಗಬಾರ್ದಾಗಿತ್ತು ಕರ್ಣ, ಈಗ ನಾವೇ ಶಾಸ್ತ್ರ ಮಾಡ್ಕೊಳ್ಳೋದ್ರಲ್ಲಿ ಏನು ಚೆನ್ನಾಗಿರುತ್ತೆ, ಪಾಪ ಮನೆಯವರೆಲ್ಲ ಬಂದು ಅಕ್ಕಪಕ್ಕದ ಮನೆಯವರೆಲ್ಲ ಬಂದಿದ್ರೆ ಚೆನ್ನಾಗಿರ್ತಿತ್ತೋ ಏನೋ ಅಂತ ಹೇಳ್ತಾರೆ. ಅದೇ ಸಾಹಿತ್ಯಂಗೆ ಬೇಜಾರಾಗ್ತಾ ಇರುತ್ತೆ. ಅದಕ್ಕೆ ಭರತ ಹೇಳ್ತಾನೆ, ನೀವು ಒಂದು ಸಲ ಚಿಟಿಕೆ ಹೊಡೀರಿ, ಅಣ್ಣ ಎಲ್ಲನೂ ಸಾಧ್ಯ ಮಾಡ್ತಾನೆ ಅಂತ ನಿಮಗೆ ಗೊತ್ತಲ್ಲ, ಅದು ಹಾಗೇ ಆಗುತ್ತೆ ಆ ಕಾಲಕ್ಕೆ. ಹೌದಾ ಭರತ, ನಂಗೆ ಗೊತ್ತಾಗಲೇ ಇಲ್ಲ ಅಂತ ನಾಟಕ ಆಡೋಕ್ಕೆ ಶುರು ಮಾಡ್ತಾಳೆ. ಆಗ ಕರ್ಣ ಹೇಳ್ತಾನೆ, ಇಲ್ಲ ನೀವು ಇಷ್ಟೊಂದು ಮಾಡ್ತಿದ್ದೀರಾ ಅಂದರೆ ಎಲ್ಲ ಒಳ್ಳೆಯದೇ ಆಗುತ್ತೆ, ಚಿಟಿಕೆ ಹೊಡೆದು ನೋಡಿ ಅತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಅತ್ತೆ, ಹೌದಾ, ನಾನು ಚಿಟಿಕೆ ಹೊಡೆದ್ರೆ ಹಂಗೆಲ್ಲ ಆಗುತ್ತಾ, ನಾನು ನಂಬೋದಕ್ಕೆ ತಯಾರಿಲ್ಲ ಅಂತ. ಯಾಕೆಂದರೆ ಆಲ್ರೆಡಿ ಕರ್ಣ ಎಲ್ಲನೂ ರೆಡಿ ಮಾಡಿ ಅಕ್ಕಪಕ್ಕದವನ ಮನೆಯವರಿಗೆಲ್ಲ ಹೇಳಿ ಗಿಫ್ಟ್ನ ತರೋಕ್ಕೆ ಹೇಳಿರ್ತಾನೆ. ಭರತ, ನೀವು ಒಂದು ಸಲ ನೋಡಿ ಅತ್ತೆ, ನಿಮಗೆ ಗೊತ್ತಾಗುತ್ತೆ, ಒಂದು ಸಲ ಆ ಕಡೆ ನೋಡಿ ಅಂತ ಅಂತಾನೆ. ಅವ್ರ ಅತ್ತೆ, ಹೌದಾ ನೋಡ್ತೀನಿ ಅಂತ ಆ ಕಡೆ ತಿರುಗಿದಾಗ ಅಕ್ಕಪಕ್ಕದ ಮನೆಯವರೆಲ್ಲ ರೆಡಿಯಾಗಿ ಗಿಫ್ಟನ್ನು ಇಟ್ಕೊಂಡು ಬರ್ತಿರ್ತಾರೆ. ಇದನ್ನು ನೋಡಿ ಮನೆಯವ್ರಿಗೆಲ್ಲ ಶಾಕ್ ಆಗುತ್ತೆ. ಆದರೆ ಈ ಶಾಕ್ ಆಗೋದು ಕೆಲವರಿಗೆ ಕರ್ಣನೇ ಮಾಡಿರೋದು ಇದು ಅನ್ನೋದು ಅರ್ಥ ಆಗುತ್ತೆ. ಮೇಡಮ್ ಕೂಡ ನೋಡಿ ಇದನ್ನು ಖುಷಿ ಪಡ್ತಾ ಇರ್ತಾರೆ. ಅಕ್ಕಪಕ್ಕದ ಮನೆಯವರೆಲ್ಲ ಬಂದಿದ್ದಾರೆ, ಆಗ್ಬೋದು ಅಂತ ಮೇಡಮ್ ನೋಡಿ ಖುಷಿ ಪಡ್ತಾರೆ. ಆದರೆ ಸಾಹಿತ್ಯ ಚಿಕ್ಕಮ್ಮ ಮಾತ್ರ ಹೆಂಗೆ ಬಂದರು ಇವರು ಅಂತಲೇ ಯೋಚನೆ ಮಾಡ್ತಾ ಇರ್ತಾರೆ. ಆಮೇಲೆ ಎಲ್ಲರೂ ಬಂದು ಅವರ ಸುತ್ತಮುತ್ತ ನಿಂತ್ಕೋತಾರೆ. ಕರ್ಣ ಹೋಗಿ ಸಾಹಿತ್ಯನ ಪಕ್ಕ ನಿಂತ್ಕೋತಾನೆ. ಕರ್ಣ ಹೇಳ್ತಾನೆ, ನೀವೆಲ್ಲ ಬಂದಿದ್ದು ತುಂಬ ಖುಷಿ ಆಯಿತು, ಎಲ್ಲರೂ ಬಂದಿದ್ದೀರಾ ಅಂತ ಇಂಡೈರೆಕ್ಟಾಗಿ ಹೇಳ್ತಾನೆ. ಆಗ ಚಿಕ್ಕಮ್ಮಂಗೆ, ಅಯ್ಯೋ ಇವರು ಎಲ್ಲ ಕರೆದು ಎಲ್ಲ ಸೆಟ್ ಮಾಡಿದ್ದಾನಲ್ಲ, ಆಗ್ಬೋದು ಇವನು ಭಾರಿ ಚಾಲಾಕಿದ್ದಾನೆ ಅಂತ ಅನ್ಕೋತಿರ್ತಾರೆ. ಅವ್ರಿಬ್ರು ಹೋಗಿ ಚೇರ್ ಮೇಲೆ ಕೂರ್ಸೋಕ್ಕೆ ಅವ್ರ ಚಿಕ್ಕಮ್ಮ ಕರ್ಕೊಂಡು ಹೋಗ್ತಾರೆ. ಕೂರಿಸಿ ಶಾಸ್ತ್ರನ ಮಾಡೋಕ್ಕೆ ಶುರು ಮಾಡ್ತಾರೆ. ಎಲ್ಲರೂ ಬಂದು ಅವರ ಇಬ್ಬರು ಹಣೆಗೂ ಕುಂಕುಮ ಇಟ್ಟು ಆರತಿ ಬೆಳೆಯೋಕ್ಕೆ ಶುರು ಮಾಡ್ತಾರೆ. ಆದರೆ ಇಲ್ಲಿ ಸಾಹಿತ್ಯನ ಚಿಕ್ಕಮ್ಮನ ಮಗಳಿಗೆ ಆಗಲೇ ಹೊಟ್ಟೆ ಉರಿ ಶುರು ಆಗಿರುತ್ತೆ. ಇವಳಿಗೆಲ್ಲ ಮಾಡ್ತಾಯಿದ್ದಾರಲ್ಲ ಅಂತ. ಇಲ್ಲಿ ಕರ್ಣನ ಮನೆಯಲ್ಲಿ ಅವರ ಅಜ್ಜಿ ಒಡವೆನ ಇಟ್ಟಿದ್ದು ಟೇಬಲ್ ಮೇಲೆ. ಅದನ್ನು ಸಾಹಿತ್ಯ ಚಿಕ್ಕಮ್ಮ ಎತ್ಕೊಂಡಿರೋದು ಗೊತ್ತಾಗಿದೆ. ಅದನ್ನು ಕಿರ್ಚಾಡುತ್ತಾ, ನನ್ನ ನೆಕ್ಲೆಸ್ ಎತ್ಕೊಂಡೋಗಿದ್ದಾರೆ, ಇವ್ರಿಗೇನು ಮಾನ ಮರ್ಯಾದೆ ಇಲ್ವಾ, ಇವ್ರಿಗೆ ಎಷ್ಟಿರಬೇಕು, ನಮ್ಮ ಮನೆಗೆ ಬಂದು ಅತಿಥಿ ಅಂತ ಬಂದು ಅತಿಥಿ ಥರ ಹೋಗಬೇಕು, ಅದೇ ನನ್ನ ನೆಕ್ಲೆಸ್ ತೊಗೊಂಡೋಗಿದ್ದಾರೆ, ನಾನು ಬಿಡಲ್ಲ ಅಂತ ಹೇಳ್ತಾರೆ. ಅಲ್ಲಿಗೆ ಕರ್ಣನ ಅತ್ತೆ ಬರ್ತಾಳೆ. ನಿಮ್ಮ ನೆಕ್ಲೆಸ್ ಹೋಗಲಿ ಬಿಡಿ ಅಂತ ಹೇಳ್ತಾಳೆ. ಅದಿಲ್ಲ, ನಾನು ಹೋಗಿ ತೊಗೊಂಡೇ ಬರ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ನೀವು ಹೋಗೋದಾ, ಅದಾಗದೇ ಇರೋದು ಅದು ಹೋಗ್ದಲ್ಲೇ ಇರೋದು ಅಂತ ಅಂತಾರೆ. ಅವರೇನಂತ ನಮಗೆ ಗೊತ್ತಿರ್ಬೋದು, ಆದರೆ ನಾನೇನು ಅನ್ನೋದು ಇವತ್ತು ತೋರಿಸ್ತೀನಿ ಅಂತ ಅವ್ರ ಅಜ್ಜಿ ಹೇಳ್ತಾರೆ. ಅವಳನ್ನ ಬರಲ್ಲ, ನೀವು ಹೋಗಿ ಬನ್ನಿ ಅಂತ ಹೇಳ್ತಾಳೆ. ಇಲ್ಲಿ ಕರ್ಣನಿಗೆ ಅಕ್ಕಪಕ್ಕದ ಮನೆಯವರೆಲ್ಲ ಗಿಫ್ಟ್ ಕೊಡೋಕ್ಕೆ ಕುಂಕುಮ ಇಟ್ಟು ಅರ್ಶಿನ ಇಟ್ಟು ಸಾಹಿತ್ಯವಾಗಿ ಇವನಿಗೆ ಕುಂಕುಮ ಇಟ್ಟು ಶಾಸ್ತ್ರನ ಶುರು ಮಾಡ್ತಾರೆ. ಅದನ್ನು ಎಲ್ಲರೂ ಒಂಥರ ಖುಷಿಯಿಂದ ಬೀಗುತ್ತಿರ್ತಾರೆ. ಹಾಗೆ ಸಮಯ ಕಳೀತಿದ್ದಂತೆ ಮಧ್ಯಾಹ್ನ ಆಗುತ್ತದೆ. ಮಧ್ಯಾಹ್ನ ಆಗ್ತಾ ಇದ್ದಂಗೆ ಕರ್ಣ ಮಾಡಿರೋ ಪ್ಲ್ಯಾನ್ ಸಕ್ಸಸ್ ಆಗಿತ್ತು ಅನ್ನೋ ಖುಷಿಯಲ್ಲಿ ಕರ್ಣ ನೋಡ್ತಾ ಇರ್ತಾನೆ. ಹೋಗಿ ಎಲ್ಲರೂ ಅವ್ರು ಬಂದು ಅರ್ಶಿನ ಹಚ್ಚಿ ಅಕ್ಕಪಕ್ಕ ಮನೆಯವರೆಲ್ಲ ಹೇಳ್ತಾರೆ. ಹಾಗೆ ಒಂದು ಮಾತು ಹೇಳ್ಬೇಕಾದ್ರೆ, ಇಲ್ಲಿ ಮೇಷ್ಟಿದ್ದಿದ್ರು ಎಷ್ಟು ಖುಷಿ ಪಡ್ತಿದ್ರು ಅಂತ ಹೇಳ್ತಾರೆ. ಅದು ಖುಷಿಯಾಗತ್ತೆ. ಇಲ್ಲಿ ಸಾಹಿತ್ಯನ ಚಿಕ್ಕಪ್ಪನ ಮಗ ತಾತಂಗೆ ಹೇಳ್ತಾನೆ, ನೋಡು ತಾತ, ಎಲ್ಲ ನಾವು ಅಂದ್ಕೊಂಡಂಗೆ ಆಗ್ತಾಯಿದೆ, ಅದಕ್ಕೆ ಕರ್ಣ ಎಲ್ಲನೂ ಮಾಡ್ತಾಯಿದ್ದಾನೆ ಅಂತ ಖುಷಿ ಆಗ್ತಾಯಿದೆ ಅಲ್ವಾ, ಹಿಂಗೆ ಆದರೆ ಸಾಕು ನಮಗೆ ಅಂತ ಹೇಳ್ತಾನೆ. ಆಗ ಭರತ ಇದನ್ನೆಲ್ಲ ನೋಡಿ ಖುಷಿಯಿಂದ, ಬನ್ನಿ ನೀವೆಲ್ಲ ಗಿಫ್ಟೇನೋ ತಂದಿರಬೇಕಲ್ಲ, ಕೊಡಿ ಅಂತ ಹೇಳಿ ಪಕ್ಕದ ಮನೆಯವ್ರಿಗೆ ಹೇಳ್ತಾನೆ. ಅವನು ಬಂದು ಸಾಹಿತ್ಯಗೆ ಗಿಫ್ಟ್ ಕೊಡ್ತಾನೆ. ಯಾಕೆಂದ್ರೆ ಸಾಹಿತ್ಯಂಗೆ ಅವನೇ ಬಾಯಿಗೆ ಬಂದಂಗೆ ಹೇಳಿರ್ತಾನೆ. ಅದಕ್ಕೆ ಸಾಹಿತ್ಯಂಗೆ ಅವನ ಕೈಲಿ ಗಿಫ್ಟ್ ಕೊಡಿಸ್ತಾನೆ. ಇದು ಭರತನ ಪ್ಲ್ಯಾನ್ ಆಗಿರುತ್ತೆ. ಇದು ಇಷ್ಟೇನಾ ಇನ್ನೇನಾರು ಇದೆಯಾ ಅಂತ ನೋಡಿದಾಗ ಅವ್ನು ಸಾಹಿತ್ಯನ ಚಿಕ್ಕಪ್ಪನ
ಮಗ ಹೋಗಿ ಅವ್ರ ಅಪ್ಪನ ಹತ್ರ ಹೇಳ್ತಾನೆ, ಅಪ್ಪ ಈಗ ಎಲ್ಲರೂ ಸರದಿ ಆಯಿತು, ಈಗ ನೀನು ಸರದಿ, ಹೋಗಿ ಫಸ್ಟ್ ಅವರಿಬ್ಬರಿಗೆ ಗಿಫ್ಟ್ ಕೊಡು ಅಂತ ಹೇಳ್ತಾನೆ. ಸರಿ ಅಂತ ಇವನು ಅಲ್ಲಿಂದ ತೊಗೊಂಬರಕ್ಕೆ ಹೋಗ್ತಾನೆ. ಇಲ್ಲಿ ಸಾಹಿತ್ಯ ತುಂಬ ಖುಷಿಯಿಂದ ಎಲ್ಲರೂ ಕೊಡೋದನ್ನು ಈಸ್ಕೊಂಡು ನಗ್ನಗ್ತಾ ಇರ್ತಾಳೆ. ಆಗ ನೋಡ್ತಾ ಇದ್ದಂಗೆ ಕರ್ಣ ತುಂಬ ಖುಷಿಯಿಂದ ಎಲ್ಲರನ್ನು ನೋಡ್ತಾ ನಗುತ್ತಿರ್ತಾನೆ. ಇದನ್ನು ಇಬ್ಬರೂ ಇಸ್ಕೊಳ್ತಾ ಖುಷಿಯಿಂದ ನಗ್ತಾ ಇರ್ತಾರೆ. ಇದು ನಂತರ ಅದೇ ಕರ್ಣಂಗೆ ಒಂದು ಕಡೆ ಅನಿಸುತ್ತೆ, ಇವರಿಬ್ಬರು ಏನು ಮಾಡೋಕ್ಕೆ ಹೊರಟಿದ್ದಾರೋ ಹೇಳ್ತಾರೋ ಇಲ್ವೋ ಅಂತ. ಒಂದು ಕಣ್ಸನೆ ಮಾಡಿದ ತಕ್ಷಣ ಅಕ್ಕಪಕ್ಕದ ಮನೆ ಹೆಂಗಸರು ಹೇಳ್ತಾರೆ, ಅಯ್ಯೋ ಇಲ್ಲಿ ಮೇಷ್ಟಿದ್ದಿದೆ ಚೆನ್ನಾಗಿರ್ತಿತ್ತು, ಅವ್ರು ಖುಷಿ ಪಡ್ತಿದ್ರು ಅಂತ ಹೇಳ್ತಾರೆ. ಆವಾಗ ಸಾಹಿತ್ಯಂಗೆ ಅದನ್ನು ಕೇಳಿದಾಗ ಕಣ್ಣಲ್ಲಿ ನೀರೇ ತುಂಬಿಕೊಳ್ಳುತ್ತೆ, ಕಣ್ಣಲ್ಲಿ ನೀರು ಹರಿದು ಬರುತ್ತೆ. ಇದನ್ನು ಸಾಹಿತ್ಯ ಚಿಕ್ಕಪ್ಪ ಮೇಲೆ ಹೋಗಿ ರೂಮಿಗೆ ಚೈನ್ ತೊಗೊಂಬರೋಕ್ಕೆ ಅಂತ ಹೋಗ್ತಾನೆ. ಇವನಿಗೆ ನಾನು ಚೈನ್ ಕೊಡಬೇಕಾ ಹಾಗೆ ಹಿಂಗೆ ಅಂತ ಹೇಳ್ತಾನೆ. ಅದೇ ಚಿಕ್ಕಪ್ಪನ ಮಗ ಬಂದು, ನೀನು ಕೊಡಲೇಬೇಕಪ್ಪ, ಯಾಕೆಂದರೆ ಅವನೇ ಕೊಟ್ಟಿರೋದಲ್ಲ, ನೀ ಕೊಡದಿದ್ರೆ ಈಗ ಅವನೇ ಬರ್ತಾನೆ, ಹಾಗಂತ ನೀನು ಅವ್ನು ಬಂದರೆ ಕೊಡ್ದಲ್ಲೇ ಇರ್ತೀಯಾ, ಕೊಡಲೇಬೇಕಾಗತ್ತೆ ಅಂತಾನೆ. ಅದಕ್ಕೆ ಚಿಕ್ಕಪ್ಪ, ನಿನಗೇನೋ ಮಗನ ಏನು ಅಂತ ಅವ್ನಿಗೆ ಮಗನಿಗೆ ಬೈತಾನೆ. ಕಣ್ಣಂಗೆ ಗೊತ್ತಾಗುತ್ತೆ, ಓ ಇವ್ರು ತರಕ್ಕೆ ಹೋದವ್ರು ಇನ್ನೂ ಬಂದಿಲ್ವಲ್ಲ, ಯಾಕೆ ಏನು ಅಂತ ಗೊತ್ತಾಗದೇ ಇರ್ತಾರೆ. ಸರಿ ಅಂತ ಅವನು ಹೋಗಿ ತೊಗೊಂಬಂದು ಚೈನ್ನ ಹಾಕ್ತಾನೆ. ತಾತನಿಗೆ ಖುಷಿಯಾಗುತ್ತೆ. ತಾತ ಎಲ್ರಿಗೂ ನಮಸ್ಕಾರ ಮಾಡ್ತಾನೆ. ಮಾಡಿ ಮೇಡಮ್ ನಿನ್ನ ಹತ್ರ ಒಂಚೂರು ಮಾತಾಡಬೇಕು, ನೀನು ಬಾ ಅಂತ ಕರೀತಾರೆ. ಆವಾಗ ಇವನು ಏನು ಮಾಡ್ತಾನೆ, ಸರಿ ಆಯಿತು ಹೋಗೋಣ ಬನ್ನಿ ಅಂತ ಕರ್ಣ ಇವನ್ನ ನೋಡ್ತಾ ಇರ್ತಾನೆ. ಆದರೆ ಏನು ಮಾಡಬೇಕಂತ ಗೊತ್ತಾಗಲ್ಲ, ಏನಿರ್ಬೋದು, ಏನಕ್ಕೆ ಕರೀತಿದ್ದಾರೆ ಅಂತ ಗೊತ್ತಾಗಲ್ಲ. ಇಲ್ಲಿ ರಾಧಾ ಮೇಡಮ್ ಇವನ್ನ ಕರೆದಾಗ, ನೀನು ಏನು ಮಾತಾಡಬೇಡಿ ಕರ್ಣ, ನೀವು ಬಾಯಿ ಮುಚ್ಕೊಂಡು ಸುಮ್ಮನೆ ರೀ, ಅವ್ರು ಕೊಡೋ ಮರ್ಯಾದೆನ ನಾವು ತೊಗೊಳ್ಳೇಬೇಕು ಅಂತ ಹೇಳ್ತಾನೆ. ಆದರೆ ಇವಳು ನೀವೇನಕ್ಕೆ ಹಿಂಗೆ ಮಾಡ್ತಿದ್ದೀರ ಅಂತ ನಂಗೆ ಅರ್ಥ ಆಗ್ತಾಯಿಲ್ಲ ಅಂತ. ಆದರೆ ಸಾಹಿತ್ಯನ ಚಿಕ್ಕಪ್ಪನ ಮಗ ನೋಡ್ತಾ ನಿಂತಿರ್ತಾನೆ. ಮತ್ತು ಇಲ್ಲಿ ಕಾರಣ ಹೇಳ್ತಾನೆ, ನೀವು ಯಾಕ್ರಿ ಹಿಂಗೆ ಎಲ್ಲದಕ್ಕೂ ಸಿಡಿಬಿಡ ಅಂತೀರ, ಸ್ವಲ್ಪ ಸಮಾಧಾನವಾಗಿರಿ ಅಂತ ಹೇಳ್ತಾನೆ. ಹಾಗೆ ಇಲ್ಲಿ ಸಾಹಿತ್ಯ ಮತ್ತು ತಾತನ ಕಾಲಿಗೆ ನಮಸ್ಕಾರ ಹಾಕಿ ಆಶೀರ್ವಾದ ತೊಗೋತಾರೆ. ಹಾಗೆ ಮೇಡಮ್ ಕಾಲಿಗೂ ಬಿದ್ದು ನಮ್ಮ ಆಶೀರ್ವಾದ ತೊಗೋತಾರೆ. ಮೇಡಮ್ ಇಬ್ಬರೂ ಚೆನ್ನಾಗಿರಿ, ಜೀವನದಲ್ಲಿ ಖುಷಿಯಾಗಿರಿ ಅಂತ ಆಶೀರ್ವಾದ ಮಾಡ್ತಾರೆ. ಮೇಡಮ್ ಇದನ್ನು ನೋಡ್ತೀನಿ, ಇಬ್ಬರು ನೋಡಿದ್ರೆ ಖುಷಿಯಾಗುತ್ತೆ, ನೀವಿಬ್ಬರು ಹೀಗೆ ಚೆನ್ನಾಗಿರ್ಬೇಕಂತ ಹೇಳ್ತಾರೆ. ಮೇಡಮ್ ಕೂಡ ಅವ್ರಿಗೆ ಕೂರಿಸಿ ಶಾಸ್ತ್ರ ಮಾಡಿ ಕಳಿಸ್ತಾರೆ. ಸಾಹಿತ್ಯ, ನೀನು ಯಾಕೆ ಹಿಂಗೆ ಆಡ್ತಾಯಿದ್ಯಾ ಕರ್ಣ, ನಂಗೊಂದು ಏನೋ ಡೌಟ್ ಥರ ಆಗ್ತಾಯಿದೆ ಅಂತ ಹೇಳ್ತಾನೆ. ಕರ್ಣ ಅವ್ರಿಬ್ರಿಗೆ ಕೊಟ್ಟಿದ್ದ ನೆಕ್ಲೆಸ್ ಮತ್ತು ಚೈನ್ನ ಹಾಕೋಕ್ಕೆ ಹೇಳ್ತಾನೆ. ಚಿಕ್ಕಮ್ಮ ಬಂದು ಸಾಹಿತ್ಯನ ಕತ್ತಲಿದ್ದ ಚಿಕ್ಕದ ನೆಕ್ಲೆಸ್ನ ತೆಗೆದು ಅವ್ನು ಕೊಟ್ಟಿದ್ದ ದೊಡ್ಡ ನೆಕ್ಲೆಸ್ನ ಹಾಕ್ತಾನೆ. ಇದು ನಮ್ಮ ಕಡೆಯಿಂದ ಗಿಫ್ಟ್ ಅಂತ ಚಿಕ್ಕಮ್ಮ ಹೇಳ್ತಾಳೆ. ಅದಕ್ಕೆ ಸಾಹಿತ್ಯ, ನಿಮ್ಗೆ ಇಷ್ಟೊಂದು ಡೆಲ್ಲಿಯಿಂದ ಬಂತು, ಎಲ್ಲಿಂದ ತಂದ್ರಿ ನೀವು, ಇದನ್ನೆಲ್ಲ ಯಾಕೆ ಮಾಡೋಕ್ಕೆ ಹೋದ್ರಿ ಅಂತ ಹೇಳ್ತಾನೆ. ಆಗ ಕರ್ಣ ಇದನ್ನು ನೋಡಿ ಇದನ್ನೆಲ್ಲ ಮಾಡಿದ್ದಕ್ಕೆ ಆ ಕಡೆ ನೋಡ್ತಾ ನಿಂತಿರ್ತಾನೆ. ಓ ಇದೆಲ್ಲ ನಿಮ್ಮ ಪ್ಲ್ಯಾನ ಅಂತ ಹೇಳ್ಕೊಂಡು ಸುಮ್ಮನೆ ಆಗ್ತಾನೆ. ಆದರೆ ಅವ್ನಿಗೆ ಹಾಕೋಕ್ಕೆ ಇಷ್ಟ ಇಲ್ದೋರ ಕಾರಣಕ್ಕಾಗಿ ಚಿನ್ನ ಕೊಟ್ಟಿದ್ದಕ್ಕೆ ಕರ್ಣ ಏನು ಹೇಳೋಕ್ಕಾಗೋದಿಲ್ಲ. ಹಾಗಂತ ಸಾಹಿತ್ಯಂಗೆ ಹೇಳ್ತಾನೆ, ಏನ್ರಿ ಖುಷಿ ಆಯಿತಾ ನಿಮಗೆ, ನೋಡಿ ಎಲ್ಲರೂ ನಮ್ಮನ್ನ ಮೇಡ್ ಫಾರ್ ಈಚ್ ಅದರ್ ಅಂತ ಅಂತಿದ್ದಾರಂತೆ, ನನಗಂತೂ ಖುಷಿ ಆಗ್ತಿದೆ ಅಂತ ಹೇಳ್ತಿರ್ತಾನೆ. ಅದೇ ಸಾಹಿತ್ಯ ಏನನ್ನು ಹೇಳೋಂಥ ಪರಿಸ್ಥಿತಿ ಇಲ್ಲ. ಭರತ ಇದನ್ನು ನೋಡಿ, ಹಣ ಎಲ್ಲ ಆಯ್ತಲ್ಲ ನೀನು ಅಂದ್ಕೊಂಡಂಗೆ ಅಂತ ಹೇಳ್ತಾನೆ. ಆದರೆ ಇಲ್ಲಿ ಸಾಹಿತ್ಯಂಗೆ ಏನು ಮಾಡಬೇಕಂತ ಗೊತ್ತಿಲ್ಲ. ಕರ್ಣ ಹೇಳ್ತಾನೆ ಸಾಹಿತ್ಯಂಗೆ, ನೀವು ಯಾಕ್ರಿ ಇನ್ನೂ ಎಲ್ಲ ಚೆನ್ನಾಗಿ ಆದರೂ ಗುರುಗುರ ಅಂತ ಇದ್ದೀರಾ, ಇದನ್ನಾರು ನಿಲ್ಲಿಸ್ಬಾರ್ದ ಅಂತ. ಸಾಹಿತ್ಯ, ನೀವು ಬಾಯಿ ಮುಚ್ಕೊಂಡು ಕೂತ್ಕೋತೀರಾ, ನಂಗೆ ಗೊತ್ತು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಅಂತಾನೆ. ಆಗ ಮೇಡಮ್ ಬಂದು ಮುಂದಕ್ಕೆ ಅವರಿಬ್ಬರನ್ನ ಮಾತಾಡ್ಸೋಕ್ಕೆ ಅಂತ ಮುಂದೆ ಬರ್ತಾರೆ. ಮೇಡಮ್ ಬಂದು ಅವ್ರಿಗೆ ಆಶೀರ್ವಾದ ಮಾಡಿ ನಮಸ್ಕಾರ ಮಾಡಿ ಅವ್ರಿಗಿಬ್ರಿಗೂ ಆಶೀರ್ವಾದ ಮಾಡ್ತಾರೆ. ಇವತ್ತಿನ ಸಂಚಿಕೆ ಮುಗಿಯಿತು.